ಧರ್ಮಸ್ಥಳ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಧರ್ಮಸ್ಥಳ ಆಸುಪಾಸಿನಲ್ಲಿ ಶವಹೂತ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತೆ ಹೈಕೋರ್ಟ್ ಅಂಗಳಕ್ಕೆ ಧರ್ಮಸ್ಥಳ ಪ್ರಕರಣ ಉತ್ಖನನ ನಡೆಸುವಂತೆ ಇಬ್ಬರು ಸ್ಥಳೀಯರಿಂದ ರೇಟು. ಧರ್ಮಸ್ಥಳ ಪ್ರಕರಣದಲ್ಲಿ ಮಹತ್ವದ ಡೆವಲಪ್ಮೆಂಟ್. ಧರ್ಮಸ್ಥಳ ಆಸುಪಾಸಿನಲ್ಲಿ ಶವಹೂತ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟು. ಮತ್ತೆ ಹೈಕೋರ್ಟ್ ಅಂಗಳಕ್ಕೆ ಧರ್ಮಸ್ಥಳ ಪ್ರಕರಣ ಹೋಗಿದೆ. ಉತ್ಖನನ ನಡೆಸುವಂತೆ ಇಬ್ಬರು ಸ್ಥಳೀಯರಿಂದ ರಿಟ್ ಅರ್ಜಿ ಸಲ್ಲಿಕೆ. ನೇತ್ರಾವತಿ ಕಾಡಿನಲ್ಲಿ ಚಿನ್ನಯ್ಯ ಶವ ಹೂಳುವಾಗ ನೋಡಿದ್ದೇವೆ. ಹೀಗಂತ ಎಸ್ಐಟಿಗೆ ದೂರು ನೀಡಿದ್ದ ಇಬ್ಬರು ಸ್ಥಳೀಯರು. ಆದರೆ ಇದನ್ನ ಪರಿಗಣಿಸದೆ ನಿರ್ಲಕ್ಷ್ಯ ಮಾಡಿದ್ದ ಎಸ್ಐಟಿ. ಹೀಗಾಗಿ ಸ್ಥಳೀಯರಾದ ಪುರಂದರಗೌಡ ಹಾಗೂ ತುಕಾರಾಮ್ ಗೌಡ ಅರ್ಜಿ. ತಕ್ಷಣ ಸ್ಥಳ ಗುರುತು ಮಾಡಿ ಉತ್ಖನನ ನಡೆಸುವಂತೆ ಅರ್ಜಿದಾರರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೋರ್ಟ್ ಕಮಿಷನರ್ ನೇತೃತ್ವದಲ್ಲಿ ತನಿಖೆ ನಡೆಯಲಿ ಎಂದು ಮನವಿ. ಈ ರಿಟ್ ಅರ್ಜಿ ವಿಚಾರಣೆಗೆ ಕರ್ನಾಟಕ ಹೈಕೋರ್ಟ್ ಸಮ್ಮತಿ. ಎಸ್ಐಟಿಗೆ ನೋಟಿಸ್ ಜಾರಿ ಮಾಡಿದ ಹೈಕೋರ್ಟ್. ನೋಡಿ, ಮಹತ್ವದ ಬೆಳವಣಿಗೆ ಇದು. ನಾಡಿದ್ದು ಮುಂದಿನ ವಿಚಾರಣೆ ಮತ್ತೆ ನಡೆಯುತ್ತಾ ಉತ್ಖನನ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳದಲ್ಲಿ ಈ ಹಿಂದೆ ಚಿನ್ನಯ್ಯ ಸಾಕ್ಷಿದಾರನಾಗಿ 164 ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿದ ಬಳಿಕ ಎಸ್ಐಟಿ ನೇತೃತ್ವದಲ್ಲಿ ಉತ್ಖನನ ನಡೆಯಿತು. ಆ ಉತ್ಖನನ ಹಲವು ರೀತಿಯ ಪರವಿರೋಧ ಚರ್ಚೆಗೂ ಕಾರಣವಾಗಿತ್ತು. ಚಿನ್ನಯ್ಯ ತೋರಿಸಲಾದ ಜಾಗಗಳಲ್ಲಿ 13, 16 ಮಾರ್ಕ್ ಮಾಡಲಾದ ಸಮಾಧಿ ಜಾಗದಲ್ಲಿ ಯಾವ ಅಸ್ಥಿಗಳು ಸಿಗಲಿಲ್ಲ ಒಂದೆರಡು ಹೊರತುಪಡಿಸಿ. ಸಮಯ ವ್ಯರ್ಥ, ಸರ್ಕಾರದ ಹಣ ವ್ಯರ್ಥ, ಎಸ್ಐಟಿ ಅಧಿಕಾರಿಗಳ ಸಮಯವೂ ವ್ಯರ್ಥ. ಹಾಗಾಗಿ ಚಿನ್ನಯ್ಯ ಪ್ರಕರಣ ಹಳ್ಳ ಹಿಡಿಯುತ್ತಾ ಅಥವಾ ಧರ್ಮಸ್ಥಳ ಹೆಣಹೂತ ಪ್ರಕರಣ ಬೇರೆ ದಿಕ್ಕನ್ನ ಪಡೆದುಕೊಳ್ಳುತ್ತಾ ಎನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿತ್ತು. ಅದಾದ ನಂತರ FSLಗೆ ಕಳುಹಿಸಿಕೊಡಲಾಗಿತ್ತು ಸಿಕ್ಕಂತಹ ಅಸ್ಥಿಗಳನ್ನು. FSL ವರದಿ ಬರುವವರೆಗೂ ಉತ್ಖನನ ನಡೆಯೋದಿಲ್ಲ ಎನ್ನುವಂತಹ ಮಾತುಕತೆಯೂ ಕೂಡ ನಡೆದಿತ್ತು. ಆದರೆ ಈಗ ಚಿನ್ನಯ್ಯ ಹೆಣ ಹೂಳ್ತಾ ಇದ್ದ, ಆ ಹೂಳುವ ಸನ್ನಿವೇಶಗಳನ್ನು ನಾವು ಗಮನಿಸಿದ್ದೀವಿ ಅಂತ ಹೇಳಿ ಒಂದೆರಡು ಜನ ದೂರನ್ನು ದಾಖಲು ಮಾಡಿದ್ರು. ಯಾರಿಗೆ? SITಗೆ. ಚಿನ್ನಯ್ಯನನ್ನ ಇನ್ವೆಸ್ಟಿಗೇಟ್ ನಡೆಸುವ ಸಂದರ್ಭದಲ್ಲೇ ದೂರು ದಾಖಲಾಗಿರೋದು. ಅದು ಇವತ್ತು ನಿನ್ನೆ ಅಲ್ಲ. ಸೊ SIT ಅವರು ಆ ದೂರನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ ಇತ್ತು. ಕಾರಣ, ಒಂದು ಕಡೆ ಸರ್ಕಾರ ಚಿನ್ನಯ್ಯ ತೋರಿಸಿರೋ ಜಾಗದಲ್ಲಿ ಯಾವ ಅಸ್ಥಿಗಳು ಸಿಗ್ತಾ ಇಲ್ಲ ಅನ್ನೋ ಥರ ಏನು ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಹಾಗಾಗಿ SIT ಅವರು ಕೂಡ ಆಕ್ಟಿವ್ ಆಗಿ ಹೆಜ್ಜೆಯನ್ನು ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ, SIT ಸರ್ಕಾರದ ಅಧೀನಕ್ಕೆ ಬರುತ್ತೆ. ಫ್ರೀ ಹ್ಯಾಂಡ್ ಆಗಿದ್ದರೂ ಕೂಡ ಸರ್ಕಾರ SITಯ ಮೇಲೆ ಒತ್ತಡವನ್ನು ಹೇರಬಹುದಾಗಿದೆ. ಸೊ ಹೀಗಾಗಿ ಈಗ 2 ದೂರುಗಳು ದಾಖಲಾಗಿದ್ದಾವೆ. ಇನ್ನು ಉತ್ಖನನ, ಭೂಮಿಯನ್ನು ಅಗೆದು ಒಬ್ಬ ಮನುಷ್ಯನ ಅಸ್ಥಿ ಪಂಜರವನ್ನು ಹೊರತೆಗಿಬೇಕು ಅಂದರೆ SIT ನಿರ್ಧಾರ ಮಾಡಿದ್ರೆ ಆಗೋದಿಲ್ಲ. ದೇಶದ ನ್ಯಾಯಾಲಯ ಅದಕ್ಕೆ ಅನುಮತಿಯನ್ನು ಕೊಡಬೇಕು, ಮ್ಯಾಜಿಸ್ಟ್ರೇಟ್ ಅನುಮತಿ ಕೊಡಬೇಕು. ಅದಾದ ನಂತರ ಆ ಭಾಗದ ತಹಶೀಲ್ದಾರ್ ಅವರ ಸಮಕ್ಷಮದಲ್ಲಿ ಆ ಕಾರ್ಯ ನಡಿಬೇಕು, ಉತ್ಖನನ ಕಾರ್ಯ. ಸೊ ಈಗ 2 ದೂರು SIT ಅವರು ನಿರ್ಲಕ್ಷ್ಯ ಮಾಡಿದ ಬೆನ್ನಲ್ಲೇ ನೇರವಾಗಿ ಆ ದೂರುದಾರರು ಹೋಗಿರೋದು ಕೋರ್ಟಿಗೆ, ಹೈಕೋರ್ಟಿಗೆ ಹೋಗಿ ಕೇಳಿದ್ರು. ಅವರು, ನಾವು ದೂರು ಕೊಟ್ಟಿದ್ದೀವಿ, ನಾವು ಆ ದೃಶ್ಯವನ್ನು ನೋಡಿದ್ದೀವಿ, ಹಾಗಾಗಿ ಉತ್ಖನನ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ರಾಜ್ಯದ ಹೈಕೋರ್ಟ್ ಅದಕ್ಕೆ ಸಮ್ಮತಿ ಕೊಡ್ತು. ದೂರುದಾರರ ಆ ಅಹವಾಲುವನ್ನು ಪರಿಗಣಿಸಿಕೊಂಡು ಅವರಿಗೆ ಸಮ್ಮತಿ ಕೊಡ್ತು, ಉತ್ಖನನ ಮಾಡಬಹುದು ಅಂತೇಳಿ. ಸೊ ಈಗ ಯಾವಾಗ ಉತ್ಖನನ ಪ್ರಾರಂಭ ಆಗುತ್ತೆ ಅನ್ನೋದೇ ವಿಚಾರ. ನಾಳೆ ನಾಡಿದ್ರಲ್ಲಿ SIT ಅವರು ಸರ್ಕಾರ ನ್ಯಾಯಾಲಯದ ಆದೇಶ ಪ್ರತಿಯನ್ನು ಕಲೆಕ್ಟ್ ಮಾಡಿಕೊಂಡು ಸಂಬಂಧಪಟ್ಟ ಹಾಗೆ ತಹಶೀಲ್ದಾರರವರ ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತಾ ಎನ್ನುವಂತಹದ್ದು ಅತಿ ದೊಡ್ಡ ರೋಚಕ ತಿರುವನ್ನು ಪಡೆದುಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.